ಮಾನವೀಯತೆ ಅಂದುಕೊಂಡು ಮೋಸ ಹೋದ ಚಾಲಕರು. ಆನ್ಲೈನ್ ಬುಕ್ಕಿಂಗ್ ಹೆಸರಲ್ಲಿ ಸೈಬರ್ ಕ್ರೈಮ್ ದೋಖ. ಮಾನವೀಯತೆ ಅಂದ್ಕೊಂಡು ಚಾಲಕರು ಮೋಸ ಹೋಗಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಹೆಸರಲ್ಲಿ ಸೈಬರ್ ಕ್ರೈಮ್ ದೋಖ. 2500 ರೂಪಾಯಿ ಹಾಕಿದ್ದೇವೆ ಅಂತ ಫೇಕ್ ಮೆಸೇಜ್ ಅನ್ನ ತೋರಿಸಿ ವಂಚನೆ ಮಾಡಿದ್ದಾರೆ. 1000 ನೀವೇ ಇಟ್ಕೊಂಡು ಉಳಿದಿದ್ದು ವಾಪಸ್ ಕಳಿಸಿ. ಆಟೋ ಚಾಲಕರಿಗೆ ಸ್ಕ್ಯಾನರ್ ಕಳಿಸಿ ವಂಚಕರಿಂದ ದೋಖ. 1000ದ ಆಸೆಗೆ ಬಿದ್ದು ಚಾಲಕರಿಂದ ಹಣ ಸೆಂಡ್. ಅಸಲಿಗೆ ಡ್ರೈವರ್ಗಳ ಅಕೌಂಟ್ಗೆ ಹಣವೇ ಬಂದಿರಲ್ಲ. ಆಟೋ ಬುಕ್ ಮಾಡಿದವನಿಗೆ ಕರೆ ಮಾಡಿದ್ರೆ ಸ್ವಿಚ್ ಆಫ್. ಬರೋಬ್ಬರಿ 50ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಈ ರೀತಿಯಾಗಿ ವಂಚನೆ ಆಗಿದ್ಯಂತೆ. 1-2 ಅಂತ ಯಾರು ದೂರು ಕೊಟ್ಟಿಲ್ವಂತೆ. ಚಾಲಕ ಮಣಿಕಂಠ ಎಂಬಾತನಿಗೆ ವಂಚನೆ ಮಾಡಲು ಯತ್ನ ಮಾಡಿದ್ದಾರೆ. ಸೈಬರ್ ವಂಚನೆಯಿಂದ ಎಚ್ಚೆತ್ತು ಹಣವನ್ನ ಕಳಿಸದ ಚಾಲಕ. ನಾವೆಷ್ಟೇ ಬಾರಿ ಈ ಒಂದು ಸೈಬರ್ ವಂಚಕರಿಂದ ದೂರ ಇರಿ, ಸ್ವಲ್ಪ ಹುಷಾರಾಗಿರಿ ಅಂತ ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಈ ಒಂದು ಸೈಬರ್ ದೋಖ ಮುಂದುವರಿತಾನೆ ಇದೆ. ಇನ್ನು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಹೆಸರಲ್ಲಿ ಸೈಬರ್ ಕ್ರೈಮ್ ದೋಖ ಮಾಡಿದ್ದಾರೆ. 1000-2000 ಅಲ್ವಾ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ 1000-2000 ಅಂತಂದ್ರೆ 10 ಜನಕ್ಕೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕೊಳ್ಳಿ. 1000 ನೀವೇ ಇಟ್ಕೊಂಡು ಉಳಿದಿದ್ದು ವಾಪಸ್ ಕಳಿಸಿ ಅಂತ ಕೂಡ ಹೇಳಿದ್ರಂತೆ. ನನ್ನ ಆಟೋದಲ್ಲಿ ರಾಜನಗರದಲ್ಲಿ ಬರ್ತಾ ಇದ್ದೆ. ರಾಜನಗರ ಒಂದು ಬುಕ್ಕಿಂಗ್ ಆಯಿತು. ಅದು 49 ಕಿಲೋಮೀಟರ್ ಯಲಹಂಕಕ್ಕೆ ಬುಕ್ಕಿಂಗ್ ಆಯಿತು. ತಕ್ಷಣ ಒತ್ಕೊಂಡೆ. ನನಗೆ ಬೆಳಗ್ಗೆಯಿಂದ ಬಾಡಿಗೆ ಏನಿಲ್ಲ, ತುಂಬ ಬೇಜಾರಲ್ಲಿದ್ದ. ಒಂದು ಒಳ್ಳೆ ಬುಕ್ಕಿಂಗ್ ಬಿತ್ತಲ್ಲ ಅಂತ ಹೋದಾಗ ಆ ಕಡೆ ಒಂದು ಕಾಲ್ ಮಾಡ್ತು. ತಕ್ಷಣ ಕಾಲ್ ಬಂದ ಕೂಡಲೇ ಸರ್ ಹೇಳಿ ಅಂತ ಅಂದೆ. ಹಿಂದಿಲಿ ಮಾತಾಡಿದ್ರು ಅವರು. ಈ ಥರ ಒಂದು 2300 ರೂಪಾಯಿ ಕಳಿಸಿರ್ತೀನಿ, ಆ ಅಮೌಂಟು ನಿಮಗೆ ಸೆಂಡ್ ಮಾಡಿದ ಕೂಡಲೇ ನೀವೇನು ಮಾಡ್ತೀರಿ ಅಂದರೆ ಅಲ್ಲಿಗೆ ಹೋಗಿ ಮೇಡಮ್ ಬರ್ತಾರೆ. ಮೇಡಮ್ ಬಂದ ಕೂಡಲೇ ಮೇಡಮ್ ಅವರು ಇದು ಒಂದು ಸ್ಕ್ಯಾನರ್ ಕಳಿಸ್ತೀನಿ. ಆ ಸ್ಕ್ಯಾನರ್ಗೆ ನಿಮಗೆ 1000 ರೂಪಾಯಿ ಸೆಂಡ್ ಮಾಡಿ. ಅದು ಡಾಕ್ಟ್ರಿಗೆ ಹೋಗುತ್ತೆ. ತದನಂತರ ನಿಮಗೆ ಅವರು ಮೇಡಮ್ ಅವ್ರು ಬಂತಾರೆ. ಮೇಡಮ್ ಅವ್ರು ಬಂದುಬಿಟ್ಟು ಹತ್ಬಿಟ್ಟೆ ನೀನು ಕರ್ಕೊಂಬಂದು ಅಲ್ಲಿ ಬಿಡಿ ಯಲಹಂಕಕ್ಕೆ ಅಂದರು. ಸರ್ ಅದು ಹೆಂಗೆ ಯಾವ ಥರ ಅಂದೆ. ನಿಮಗೆ ಮೆಸೇಜ್ ಕಳಿಸಿ ಅಂತ ಮೆಸೇಜು ಬಂತು. ಆ ಮೆಸೇಜ್ ಹಂಗೆ ಇತ್ತು. 2300 ರೂಪಾಯಿ ಮೆಸೇಜ್ ಕೂಡ ಇತ್ತು. ಮೆಸೇಜ್ ಕೂಡಲೇ ಹೌದು ಬಂದಿದೆ ಅಂದ್ಬಿಟ್ಟು ನಾನು ಅವ್ರನ್ನ ಮತ್ತೆ ರಿಪೀಟ್ ಕೇಳೋಕ್ಕೆ ಹೋದೆ. ಯಾಕಂದರೆ ನಮಗೆ ಆಲ್ರೆಡಿ ಒಂದು ಸತಿ ಅನುಭವ ಆಗಿತ್ತು. ಆದ್ದರಿಂದ ಅದನ್ನು ಮತ್ತೆ ರಿಪೀಟ್ ಕೇಳೋಕೆ ಹೋದಾಗ ಅವರು ಸುಮಾರು ಅದು ಬರ್ತಾ ಇಲ್ಲ ಅಂತ ನಾನು ಸುಳ್ಳು ಹೇಳಿದೆ. ಈಗ ನೀವು ಸ್ಕ್ಯಾನರ್ಗೆ ಏನೋ ಸೆಂಡ್ ಆಗ್ತಿಲ್ಲ, ಇದು ಸರ್ವರ್ ಪ್ರಾಬ್ಲಮ್ ಅಂತ ಇನ್ನೊಂದು ಸ್ಕ್ಯಾನರ್ ಕಳಿಸಿದ್ರು. ಇನ್ನೊಂದು ಸ್ಕ್ಯಾನರ್ ಕಳಿಸೋ ಅದನ್ನು ಕೂಡ ಈ ಥರ ಇದಾಗ್ತಿದೆ ಅಂದಾಗ ಮತ್ತೆ ಅವ್ರ ನಂಬರ್ ಕೂಡ ಕಳಿಸುವಂಥ ಕೆಲಸ ಮಾಡಿದರು. ಹಾಗಾಗಿ ನಂಬರ್ ಕಳಿಸೋ ನೋಡ್ಬಿಟ್ಟು ಆಮೇಲೆ ಹೇಳಿದೆ ನಾನು ನೋಡಿ ನಾನು ಈಗ ಈ ಥರ ಹೇಳ್ತಿದ್ದೀನಿ, ನಾನು ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂದಾಗ ಸರಿ ಆಯಿತು ಸರ್, ಏನು ಯೋಚನೆ ಮಾಡಿಬಿಡಿ, ಈಗ ಸ್ಕ್ಯಾನರ್ ಕಳಿಸಿದ್ದೀನಿ. ಆ ಸ್ಕ್ಯಾನರ್ಗೆ ಬೇಡ ಏನು ಬೇಡ 300 ರೂಪಾಯಿ ಕಳಿಸಿ ಸಾಕು. ಕೇವಲ 300 ರೂಪಾಯಿ ಕಳಿಸಿ ಸಾಕು, ಬೇರೆ ಏನು ಬೇಡ. 300 ರೂಪಾಯಿ ಕಳಿಸಿದ ಕೂಡಲೇ ನಿಮಗೆ ಅವರು ಬರ್ತಾರೆ, ಕಸ್ಟಮರ್ ನಿಮ್ಮ ಗಾಡಿ ಕೂತ್ಕೊಳ್ತಾರೆ. ಅದಕೊಂಡು ನಿನಗೇನು 1000 ರೂಪಾಯಿ ಕೊಡ್ತೀವಲ್ಲ, ಎಕ್ಸ್ಟ್ರಾ ಕೊಡ್ತೀವಲ್ಲ, ನೀವೇ ಯೋಚನೆ ಮಾಡ್ತೀರಾ ಅಂತ ಹೇಳಿದ್ರು. ಸರಿ ಏನಿಲ್ಲ ಏನು ಗುರುತು ಪರಿಚಯ ಇಲ್ಲ ಹೆಂಗೆ ಸರ್ ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಹೋಗಿ ಲೊಕೇಶನ್ ಹೋಗಿ ಅಂತ ಈ ಥರ ಮಾತುಕತೆ ಹೇಳ್ತು ಅಂತ ಕೆಲಸ ಮಾಡೋರು. ಸರ್ ಏನಾಯ್ತು ಅಂದರೆ ಬೆಳಿಗ್ಗೆ ನನ್ನ ಆಟೋದಲ್ಲಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈ ಸೈಬರ್ ವಂಚಕರಿಂದ ದೂರ ಇರಿ ಅಂತ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಈ ಒಂದು ಸೈಬರ್ ದೋಖ ನಡೀತಾನೆ ಇದೆ. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರಾ? ಜೊತೆಗೆ ಆ ಯಾರು ಖದೀಮ್ ಆತನ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಈಗಾಗಲೇ ಏನು 1000 ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಇದನ್ನ ಮಾಡಕ್ಕಾಗ್ತಲ್ಲ. ಅಂದ್ರೆ ಕಂಪ್ಲೇಂಟ್ ಅನ್ನು ಕೂಡ ಕೊಡದೆ, ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಬೇರೆ ಏನಾದ್ರೂ ಇದಾಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಆಟೋ ಚಾಲಕರು ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಸಂಬಂಧವಾಗಿ ಹಲವು ಜನರಿಗೆ, ಅಂದ್ರೆ ಒಂದು ಸುಮಾರು 50ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಈ ರೀತಿಯಾದಂತಹ ಕೃತ್ಯ ನಡೆದಿದೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಇನ್ನು ವೃದ್ಧರು ಅನ್ನುವಂತಹ ಕಾರಣದಿಂದಾಗಿ ಆಟೋ ಚಾಲಕರು ಅವರಿಗೆ ಸಹಾಯವನ್ನ ಮಾಡಕ್ ಹೋಗ್ತಾರೆ. ಈ ಸಂದರ್ಭದಲ್ಲಿ ಈ 1000 ರೂಪಾಯಿ ಕಳೆದುಕೊಳ್ಳುವ ಒಂದು ಕೃತ್ಯಗಳನ್ನ ಕೂಡ ನಡೀತಾ ಇರುವಂತದ್ದು. ಮೊದಲಿಗೆ 2500 ಹಾಕಿ ನಂತರ 1000 ನೀವೇ ಇಟ್ಕೊಳ್ಳಿ ಅಂದ ತಕ್ಷಣ ಆಟೋ ಡ್ರೈವರ್ಗೆ ಅದೊಂದು 1000 ಆ ದಿನದ ಮಟ್ಟಿಗೆ ಬಹುದೊಡ್ಡ ಅಮೌಂಟ್ ಅಂತ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಸಹಾಯವನ್ನ ಮಾಡ್ತಾರೆ. ಅಂದ್ರೆ 1500 ಬೇರೆಯವರಿಗೆ ಕಳಿಸಿ ಸಹಾಯವನ್ನ ಮಾಡುವಂತಹ ಮುಖಾಂತರ 1000 ರೂಪಾಯಿ ಅವರು ಇಟ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯಗಳು ಸುಮಾರು ಒಂದೇ ದಿನದಲ್ಲಿ 10ರಿಂದ 20 ಜನಕ್ಕೆ ಹೀಗೆ ವಂಚನೆ ಮಾಡುವಂತಹ ಒಂದು ಕೆಲಸಗಳು ಕೂಡ ನಡೆದಿದೆ ಅಂತ ಹೇಳಿ ಆಟೋ ಚಾಲಕರು ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಊಬರ್ ಮತ್ತೆ ರ್ಯಾಪಿಡ್ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಆಗುವಂತಹ ಯಾವ ಇದಿದೆ ಅಂದ್ರೆ ವೆಹಿಕಲ್ಗಳಿದೆ ಅದೆಲ್ಲವೂ ಕೂಡ ಟಾರ್ಗೆಟ್ ಅನ್ನ ಮಾಡಿದಂತಹ ವಂಚಕರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗ್ತಾರೆ.
ಈಗ ಸದ್ಯ ಅಲ್ಲಿ ಸ್ಕ್ಯಾನರ್ ನ ಮೊದಲು ಕಳಿಸ್ತಾರೆ ಅವರು, ಸ್ಕ್ಯಾನರ್ ನ ಕಳಿಸುವಂತದ್ದು, ಮತ್ತೆ ನಿಮಗೆ ಅಮೌಂಟ್ ಸೆಂಡ್ ಆಗಿದೆ ಅಂತ ಹೇಳಿ ಆ ಮೆಸೇಜ್ ನ ಸ್ಕ್ರೀನ್ ಶಾಟ್ ಅನ್ನ ಅವರ ವಾಟ್ಸಪ್ ಇದಕ್ಕೆ ಕಳಿಸ್ತಾರೆ. ಇದನ್ನು ನಂಬಿದಂತಹ, ಅಂದ್ರೆ ಅಮೌಂಟ್ ಬಂದಿರಬಹುದು ಅನ್ನುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಅವರು ಮತ್ತೆ ಕಳಿಸುವಂತಹ ಮತ್ತೊಂದು ಸ್ಕ್ಯಾನರ್ ಏನಿದೆ ಆ ಸ್ಕ್ಯಾನರ್ಗೆ ಅಮೌಂಟ್ ಅನ್ನ ಕಳಿಸ್ತಾರೆ. ನಂತರ ಇಮಿಡಿಯೇಟ್ ಆಗಿ ಕಟ್ ಆಗುತ್ತೆ, ಅಂದ್ರೆ ಇವರೇ ಅಕೌಂಟಿನ ಕಟ್ ಆಗುತ್ತೆ ಹೊರತು ಆ ಕಡೆಯಿಂದ ಬಂದಂತಹ ಅಮೌಂಟ್ ನ ಯಾವುದೇ ರೀತಿಯಾದ ತೋರಿಸೋದಿಲ್ಲ, ಅಂದ್ರೆ ಮೊಬೈಲ್ ಅಲ್ಲಿ ತೋರಿಸೋದಿಲ್ಲ ಈ ಕಡೆ ಬಂದಿದೆ ಅಂತ ಹೇಳಿ. ಈ ರೀತಿಯಾದಂತಹ ಒಂದು ವಂಚನೆ ಈಗಲೂ ಕೂಡ ನಡೀತಾ ಇದೆ. ಹೀಗಾಗಿ ಆಟೋ ಚಾಲಕರ ಗ್ರೂಪ್ ಏನಿದೆ, ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಏನಿದೆ ಅದರಲ್ಲೂ ಕೂಡ ಹಂಚಿಕೊಳ್ಳಲಾಗಿದೆ. ಈ ರೀತಿಯಾದಂತಹ ಒಂದು ಕ್ರೈಮ್ ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ. ಹೀಗಾಗಿ 1,000, 2,000 ಕಳ್ಕೊಂಡಂತಹ ಆಟೋ ಚಾಲಕ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಕೊಡದೇ ಇರೋದು ಈ ವಂಚಕರಿಗೆ ಬಹಳ ಸಹಕಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವರ ವಂಚನೆಯ ಪ್ರಕಾರ ಏನು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.